ಇನ್ನು ಕರ್ನಾಟಕದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇವತ್ತು ಉತ್ತರ ಪ್ರದೇಶದಲ್ಲಿ ಮತ್ತೆ ಸದ್ದು ಮಾಡಿದ್ರು. ಅದು ಕೂಡ ಹಿಂದುತ್ವ ವಿಚಾರಕ್ಕೆ. ಇವತ್ತು ಉತ್ತರ ಪ್ರದೇಶ ಅಸೆಂಬ್ಲಿಯಲ್ಲಿ ಮಾತನಾಡಿದ ಸಿಎಂ ಯೋಗಿ ಆದಿತ್ಯನಾಥ್ ಡಿ ಕೆ ಶಿವಕುಮಾರ್ ಬಗ್ಗೆ ಮಾತಾಡಿದ್ರು. ಕುಂಭಮೇಳಕ್ಕೆ ಡಿಕೆಶಿ ಆಗಮಿಸಿದ್ರು. ಬಳಿಕ ಯೋಗಿ ಸರ್ಕಾರಕ್ಕೆ ಬಂಡೆ ಪತ್ರ ಕೂಡ ಬರೆದಿದ್ರಂತೆ. ಅವತ್ತು ಹೇಳಿದ್ರು ತುಂಬಾ ಚೆನ್ನಾಗಿದೆ ಅಂತೇಳಿ ಕುಂಭಮೇಳದ ಬಗ್ಗೆ ಹೊಗಳಿದ್ದನ್ನ ಯೋಗಿ ಆದಿತ್ಯನಾಥ್ ಸದನದ ಮುಂದೆ ಬಿಚ್ಚಿಟ್ರು. ಇದು ಮತ್ತೊಮ್ಮೆ ಬಿಜೆಪಿಗೆ ಹೋಗ್ತಾರಾ ಅನ್ನೋ ಸುದ್ದಿಗೆ ಮತ್ತಷ್ಟು ಪುಷ್ಟಿ ಕೊಡ್ತಾ ಇದೆ. ಕೇಳಿಸ್ಕೊಳ್ಳಿ. हमारे कुछ विपक्षी दलों से जुड़ी हुई राज्य सरकारों के भी नेता प्रयागराज महाकुंभ में आए थे और उन्हीं में है उनमें डिप्टी सीएम कर्नाटक. उन्होंने लिखा कि इस पवित्र आयोजन के लिए सभी आयोजकों को धन्यवाद. यह किसी के भी जीवन का एक ऐतिहासिक क्षण है. सरकार ने यहां आए करोड़ों लोगों के लिए जो व्यवस्था की है यह कोई छोटा काम नहीं है. सरकार ने अच्छा काम किया है. मैं महाकुंभ का हिस्सा बनकर के बहुत खुश हूं. उत्तर प्रदेश सरकार के वरिष्ठ मंत्री मुझसे मिलने बेंगलोर आए थे. उन्होंने मुझे महाकुंभ में शामिल होने का निमंत्रण दिया. मेरे लिए शानदार अनुभव था. ನೋಡಿ ಸರ್, ನಾನು ಇಂಥ ಹೊಗಳಿಕೆಗಳಿದೆಯಲ್ಲ ಎಲ್ಲಾ ಪಕ್ಷಗಳಲ್ಲೂ ನಡೆಯಬೇಕ್ರಿ. ಇದು ಭಾರತ, ದೇಶ ಒಂದೇ. ಇಲ್ಲಿ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್, ಕಮ್ಯುನಿಸ್ಟು, ಅದು ಇದು IUML ಎಲ್ಲವೂ ಕೂಡ ಭಾರತ ನೆಲ ಇದ್ರೆ ಮಾತ್ರ ಅಲ್ವಾ. ಇಂಥ ಪ್ರಶಂಸೆಗಳು ನೀವು ಬಿಜೆಪಿ, ಜೆಡಿಎಸ್ ಅಂತ ನೀವು ಏನ್ ಬೇಕಾದ್ರೆ ಮಾಡ್ಕೊಳ್ಳಿ, ಅದು ನಿಮ್ಮ ಹಣೆ ಬರಗಳು ರಾಜಕೀಯದವರಿಗೆ. ನಾವು ಆಸ್ ಎ ಮತದಾರರಾಗಿರ್ತೀವಲ್ವಾ, ಇದನ್ನು ಅಪ್ರಿಷಿಯೇಟ್ ಮಾಡಬೇಕು. ಒಂದು ಅದ್ಭುತ ಕೆಲಸ ಆದಾಗ ಅಪ್ರಿಷಿಯೇಟ್ ಮಾಡಬೇಕು. ಆಮೇಲೆ ಒಂದು ನೋಡಿ, ಕೇರಳ 100% ಸಾಕ್ಷರತೆ, ಅಪ್ರಿಷಿಯೇಟ್ ಮಾಡಬೇಕು. ನಾವು ಅದನ್ನು ಮಾಡೋದೇ ಇಲ್ಲ. ಆಗ ನಾವು ಹೆಂಗೆ ಅಂತಂದ್ರೆ ಎನಿಮಿ, PV ಮೋಹನ್ ಎನಿಮಿ. ಏನು ಎನಿಮಿ? ಯಾರು ಎನಿಮಿ? ನಾವು ರಾಜಕಾರಣವನ್ನು ಆ ಥರ ಮಾಡ್ಕೊಂಡ್ಬಿಟ್ರೆ ಒಂದು ಅಪ್ರಿಷಿಯೇಷನ್ ರೀ. ನೋಡ್ರಿ, 50 ಕೋಟಿನೋ 60 ಕೋಟಿನೋ ಅಥವಾ 40 ಕೋಟಿನೋ ಒಂದು ಜಿಲ್ಲೆಗೆ ತರಿಸಿ ಅಲ್ಲಿ 1 ತಿಂಗಳುಗಳ ಕಾಲ ಅವರಿಗೆ ವ್ಯವಸ್ಥೆಯನ್ನ ಮಾಡಿ, ಏನು ಸುಲಭನಾ ಅಂತ ಒಂದು ಆಲೋಚನೆ ಆದ್ರೂ ಬಂತಲ್ಲ ನಮಗೆ ದೊಡ್ಡದು. ಇದು ಹೆಂಗೆ ಅಂತಂದ್ರೆ, ಈಗ ಇವತ್ತು ನಾವು ವಿಮಾನದಲ್ಲಿ ಹಾರಾಡ್ತಾ ಇದೀವಲ್ವಾ, ಯಾರಾದ್ರೂ ಅಂದ್ಕೊಂಡಿದ್ದೀರಾ ಕೂತ್ಕೊಂಡೆ ಎಲ್ಲಾಗತ್ತೆ ರೀ, ಕಬ್ಬಿಣ ಎಲ್ಲ ಸ್ಟೀಲ್ ಎಲ್ಲ ಇದ್ರಲ್ಲ ಅಷ್ಟು ದೊಡ್ಡ ಭಾರದ್ದು ಬೆಳಕು ಹೋಗಕ್ಕಾಗತ್ತೆ ಹುಚ್ಚ ಯಾರಾದ್ರೂ ಅಂದ್ಕೊಂಡಿದ್ರೆ? ಫಸ್ಟ್ ಅಲ್ಲಿ ಹಕ್ಕಿ ಹಾರತ್ತೆ ಮತ್ತು ವಿಮಾನ ಹಾರತ್ತೆ ಅಂತ ಹಿಂಗೊಂದು ದೊಡ್ಡದೊಂದು 50 ಜನ, 100 ಜನ, 1000 ಜನ ಕರ್ಕೊಂಡು ಹೋಗುವಂತ ಒಂದು ದೊಡ್ಡ ಬಸ್ ತರ ಒಂದು ವಾಹನ ಮೇಲ್ಗಡೆಯಿಂದ ಹಾರ್ಕೊಂಡು ಹೋದ್ರೆ ಹೆಂಗೆ ಅಂತ ಯಾರಾದ್ರೂ ಒಬ್ಬ ಹೇಳಿದಾಗ ಅಕ್ಕಪಕ್ಕದಲ್ಲಿ ಎಲ್ಲ ಅಂದಿರ್ತಾರೆ ಹುಚ್ಚ ನನ್ನ ಮಗ ಅಂತ. ಇವತ್ತು ಆಗೋಯ್ತು. ಟ್ರೈನ್ ಕೆಳಗಡೆ ಹೋಗ್ತಾ ಇತ್ತಲ್ವಾ, ಯಾರೋ ಮೆಟ್ರೋ ಪ್ಲಾನ್ ಮಾಡಿದವ, ಇಲ್ಲ ಸರ್ ನಾವು ಫ್ಲೈಓವರ್ ಮಾಡಿ ಫ್ಲೈಓವರ್ ಮೇಲೆ ಟ್ರೈನ್ ಬಿಡೋಣ ಅಂತಂದಾಗ ಹುಚ್ಚ ಅಂತ ಅಂದಿರ್ತಾರೆ. ಇಲ್ಲಿಂದ ಒಂದು ಆಲೋಚನೆ ಬರ್ತಾರೆ. ನಾನು ಅಪ್ರಿಷಿಯೇಟ್ ಮಾಡೋದೇನು ಗೊತ್ತಾ, ನಿಮ್ಗೊಂದು ಅಥವಾ ಧೈರ್ಯ ಬಂತಲ್ಲ, 40-50 ಕೋಟಿ ಆದ್ರೂ ಕೂಡ ಮ್ಯಾನೇಜ್ ಮಾಡ್ತೀನಿ ಅಂತ. ಖಂಡಿತವಾಗ್ಲೂ ಪ್ರಾಬ್ಲಮ್ ಆಗಿರ್ತಿಲ್ಲ ಅಂತಲ್ಲ, ನೀರು ಕೊಳಕಾಗಿರ್ಬೋದು, ಮಲಿನ ಆಗಿರ್ಬೋದು, ಎಲ್ಲವಾಗಿರ್ಬೋದು, ಇಲ್ಲ ಅಂತೆಲ್ಲ. ಊಟ ಸಿಗದೆ ಇರ್ಬೋದು, ಕೆಲವರಿಗೆ ಮಲಗೋದಕ್ಕೆ ಜಾಗ ಇಲ್ಲದೆ ಇದ್ದಿರ್ಬೋದು. ಬಟ್ ನಾವು ಒಂದು ಕಾಂಜಿ ಪಿಂಜಿ ಲೋಕಲ್ ಯಾವ್ದಾದ್ರೂ ಒಂದು ಕಾರ್ಯಕ್ರಮ ಊರಲ್ಲಿ ಮಾಡ್ತೀವಲ್ವಾ, ಆರ್ಟ್ಸ್ ಕ್ಲಬ್ ಮತ್ತೊಂದರಲ್ಲಿ, ಅಲ್ಲಿ 1 ಲಕ್ಷದ ಲೆಕ್ಕಾಚಾರ ಇಡುವಾಗ, 1 ಲಕ್ಷ ರೂಪಾಯಿ ಲೆಕ್ಕಾಚಾರ ಮಾಡುವಾಗ ಒಂದು 5,000 ರೂಪಾಯಿಯನ್ನ ಇತರೆ ಖರ್ಚು ಅಂತ ಇಡ್ತೀವಿ. ಹೆಂಗ್ ಖರ್ಚಾಗಿರುತ್ತೆ ಅಂತ ಗೊತ್ತಿರೋದಿಲ್ಲ, ಹೌದೋ ಅಲ್ಲೋ? 1 ಲಕ್ಷ ಖರ್ಚಿದ್ದಾಗ ಇತರೆ ಮಿಸಲೇಜಿಯಸ್ ಅಂತ ಇಡ್ತೀವಿ. ಅದಕ್ಕೆ ಲೆಕ್ಕ ಕೇಳಲಿಕ್ಕಿಲ್ಲ, 5,000 ರೂಪಾಯಿ. ಅದರಲ್ಲೇ 5,000 ರೂಪಾಯಿ ನಮಗೆ ಮ್ಯಾನೇಜ್ ಲೆಕ್ಕ ಸಿಗೋದಿಲ್ಲ. ಇಂಥದ್ರಲ್ಲಿ ಆಗತ್ತೆ. ಆದ್ರೆ ಆ ಕಾಲ್ ತುಳಿತಾದಾಗ ಅದನ್ನೇ ಕೆರ್ಕೊಂಡು ಕೆಲವರು ಖುಷಿ ಪಟ್ರಲ್ಲ. ಮುಂಗಾರು ಮಳೆ ಗಣೇಶ್ ತರ ಪರ 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 ಅಂತ ಹೇಳ್ದಂಗೆ. ಯೋಗರಾಜ್ ಭಟ್ರು ಹೇಳ್ತಾರೆ ಒಂದು ಹುಣ್ಣು ಬೇಕು ಕೆರೆಯಕ್ಕೆ ಅಂತೇಳಿ, ಹಂಗಾಗೋಗ್ಬಿಡ್ತು. ಅದರಲ್ಲೊಂದು ಖುಷಿ, ಇಷ್ಟು ಅದ್ಭುತವಾಗಿ ಮಾಡಿದ್ದಾರೆ, ತಪ್ಪಾಯ್ತಲ್ಲ ಖುಷಿ. ನಿಜವಾಗ್ಲೂ ಇದು ಅಪ್ರಿಷಿಯೇಟ್ ಮಾಡಬೇಕಾಗಿರೋದು. ಇವರ ನಡೆ ಕೂಡ ಬಹಳ ಅದ್ಭುತವಾಗಿದೆ. ಇದು ಕೇವಲ ಒಕ್ಕೂಟ ವ್ಯವಸ್ಥೆಯಲ್ಲಿ, ಅಂದ್ರೆ ಒಕ್ಕೂಟ ವ್ಯವಸ್ಥೆ ಅಂದ್ರೆ ಬೇರೆ ಬೇರೆ ರಾಜ್ಯಗಳಿರ್ತಾರೆ, ಬೇರೆ ಬೇರೆ ಮಂತ್ರಿ ಮಹೋದಯ ಇರ್ತಾರೆ, ಬೇರೆ ಬೇರೆ ಪಾರ್ಟಿ ಇರುತ್ತೆ. ಒಬ್ರಿಗೊಬ್ರು ಅದನ್ನ ಅಪ್ರಿಷಿಯೇಟ್ ಮಾಡಬೇಕು. ನರೇಂದ್ರ ಮೋದಿ ಅವರು ಅವತ್ತೊಮ್ಮೆ
ಇವ್ರ ಬಗ್ಗೆ ಹೇಳ್ತಾ ಇದ್ರು. ಯಾರ ಬಗ್ಗೆ? ಅಲ್ಲ, ನಮ್ಮ ಜಮ್ಮು ಕಾಶ್ಮೀರ ಮಾಜಿ ಮುಖ್ಯಮಂತ್ರಿ ಬಗ್ಗೆ ಹೇಳ್ತಾ ಇದ್ರು. ಅಂದ್ರೆ ಅಲ್ಲೊಂದು ಶೂಟೌಟ್ ಆದಾಗ ನನಗೆ ಫೋನ್ ಮಾಡಿದ್ರು. ನಾನು ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದ, ಮಕ್ಕಳ ಆಳೋ ತರ ಆಳ್ತಾ ಇದ್ರು, ನಮ್ಮ ಗುಜರಾತಿ ಅವರು ಹತರಾದ್ರು ಅಂತ ಹೇಳಿ. ಆಮೇಲೆ ಇದಕ್ಕೂ ಬಂದಿದ್ರು, ಎಲ್ಲವೂ ಕೂಡ ಇರ್ಲಿ. ಈಗ ಮಹಾಕುಂಭ ಮೇಳಕ್ಕೆ ಡಿ ಕೆ ಶಿವಕುಮಾರ್ ಜೈಕಾರ ಹಾಕಿದ್ದಾರೆ. ನಾನು ಹೇಳಿದ್ದು ಅಪ್ರಿಸಿಯೇಷನ್ ಬೇಕು ಒಬ್ರಿಗೊಬ್ರು ಅಂತ ಹೇಳಿ. ಖರ್ಗೆ ವಿರೋಧದ ಮಧ್ಯೆ ಕುಂಭಕ್ಕೆ ಹೋದ ಡಿಕೆಶಿ ಪತ್ನಿ ಉಷಾ, ಮಗಳು ಐಶ್ವರ್ಯ ಹೋಗಿದ್ರು. ಡಿಕೆಶಿಗೆ ಯೋಗಿ ಸರ್ಕಾರವೇ ಆಹ್ವಾನ ನೀಡಿತ್ತು. ಎಲ್ಲರೂ ಕೊಡ್ತಾರೆ, ಅವರು ಕೊಟ್ಟೇ ಕೊಡ್ತಾರೆ. ಆದರೆ ಕುಂಭದ ವ್ಯವಸ್ಥೆ ನೋಡಿ ಫಿದಾ ಆಗಿದೆ. ನೋಡಿ, ಇದು ಒಬ್ಬ ಸಂಘಟನಾಕಾರ ಮಾತ್ರ ಆಲೋಚನೆ ಮಾಡಬಲ್ಲ. ದಟ್ಸ್ ವೈ ಡಿ ಕೆ ಗ್ರೇಟ್. ಒಬ್ಬ ಸಂಘಟನೆ ಇದು ಹೆಂಗ್ ಮಾಡಿದ್ರು ಅಂತ ಒಬ್ಬ ಆಲೋಚನೆ ಆಗುತ್ತೆ. ಈಗ ಇವರು ಈಗ ಉಪಮುಖ್ಯಮಂತ್ರಿ, ನಾಳೆ ಮುಖ್ಯಮಂತ್ರಿ ಆಗ್ಬೋದು. ನನಗೊಂದು ದೊಡ್ಡ ಕಾರ್ಯಕ್ರಮ ಒಂದು ಆಗತ್ತೆ ಅಂತ ಇಟ್ಕೊಳ್ಳೋಣ. ಈಗ ನಾವು ಯಾವುದಕ್ಕೆ ಏಷ್ಯನ್ ಗೇಮ್ಸು, ಮತ್ತೊಂದು ಗೇಮ್ಸು, ಅಥವಾ ನಾಳೆ ಒಲಿಂಪಿಕ್ಸು, ಏನೋ ಒಂದು ಕರ್ನಾಟಕದಲ್ಲಿ ಮಾಡ್ಬೋದಾ? ನಾವು ಒಂದು ಆಲೋಚನೆ ಬರಬೇಕಲ್ಲ. ಒಬ್ಬ ಸಂಘಟನಾಕಾರನಿಗೆ ಮಾತ್ರ ಆತರ ಆಲೋಚನೆ ಬರಲಿಕ್ಕೆ ಸಾಧ್ಯ. ಹಾಗಾಗಿ ನಾನು ಅಪ್ರಿಷಿಯೇಟ್ ಇದನ್ನು. ಪವಿತ್ರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕೆ ಧನ್ಯವಾದ ಅಂತ ಹೇಳಿದ್ದಾರೆ. ನಾನು ಮಹಾಕುಂಭದ ಭಾಗವಾಗಿದ್ದಕ್ಕೆ ಸಂತೋಷ ಅಂತ ಹೇಳಿದ್ದಾರೆ. ಇದು ಪ್ರತಿಯೊಬ್ಬರ ಜೀವನದ ಐತಿಹಾಸಿಕ ಕ್ಷಣ ಅಂತ ಹೇಳಿದ್ದಾರೆ. ಉತ್ತರ ಪ್ರದೇಶ ಸರ್ಕಾರ ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳಿದ್ದಾರೆ. ಬಿಜೆಪಿ ಸರ್ಕಾರವನ್ನು ಹೊಗಳಿದ ಡಿ ಕೆ ಶಿವಕುಮಾರ್. ಇದು ಬಿಜೆಪಿ ಸರ್ಕಾರ ಅಂತ ಅಲ್ಲ ನನ್ನ ಪ್ರಕಾರ. ಇದು ಒಂದು ಸರ್ಕಾರ ಒಂದು ಅದ್ಭುತವಾದಂತಹ ಕೆಲಸವನ್ನು ಮಾಡಿದಾಗ ಒಂದು ಅಪ್ರಿಷಿಯೇಷನ್. ಕೇರಳ ಸರ್ಕಾರದಲ್ಲಿ ಒಂದು ಕುಟುಂಬಶ್ರೀ ಯೋಜನೆ ಅಂತಿದೆ. ಅದು ಅವ್ರ ಕುಟುಂಬಶ್ರೀ ಯೋಜನೆ ಅಂತಿದೆ. ಆ ಕುಟುಂಬಶ್ರೀ ಯೋಜನೆ ಎಷ್ಟು ಫೇಮಸ್ ಅಂತಂದ್ರೆ, ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದಂತ ನರೇಂದ್ರ ಮೋದಿ ಅವರು ಅದನ್ನ ಕರೆಸ್ಕೊಂಡಿರ್ತಾರೆ. ಅದು ಏನ್ ಕುಟುಂಬಶ್ರೀ, ಬನ್ನಿ ಇಲ್ಲೂ ಮಾಡೋಣ ಅಂತ. ಆ ತರ ಇರಬೇಕು. ಓಕೆ, ನೆಕ್ಸ್ಟ್. ಈಗೊಂದು ಬ್ರೇಕ್ ಆದ ನಂತರ ರಾಜ್ಯ ಬಿಜೆಪಿಯ ಕಲಹ ನಿಲ್ತಾ ಇಲ್ಲ. ಇವತ್ತು ಮತ್ತೆ ಟಕ್ಕರ್ ಕೊಟ್ಟರು ಬಸವನಗೌಡ ಯತ್ನಾಳ್. ಆದ್ರೆ ವಿಜಯೇಂದ್ರ ಅಲ್ಲಿ ಭತ್ತ ನಾಟಿ ಮಾಡ್ಲಿಕ್ಕೆ ಹೋಗಿದ್ರು. ಇನ್ನು ಕರ್ನಾಟಕದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇವತ್ತು ಉತ್ತರ ಪ್ರದೇಶದಲ್ಲಿ ಮತ್ತೆ ಸದ್ದು ಮಾಡಿದ್ರು. ಅದು ಕೂಡ ಹಿಂದುತ್ವ ವಿಚಾರಕ್ಕೆ. ಇವತ್ತು ಉತ್ತರ ಪ್ರದೇಶ ಅಸೆಂಬ್ಲಿಯಲ್ಲಿ ಮಾತನಾಡಿದ ಸಿಎಂ ಯೋಗಿ ಆದಿತ್ಯನಾಥ್ ಡಿ ಕೆ ಶಿವಕುಮಾರ್ ಬಗ್ಗೆ ಮಾತಾಡಿದ್ರು. ಕುಂಭಮೇಳಕ್ಕೆ ಡಿಕೆಶಿ ಆಗಮಿಸಿದ್ರು. ಬಳಿಕ ಯೋಗಿ ಸರ್ಕಾರಕ್ಕೆ ಬಂಡೆ ಪತ್ರ ಕೂಡ ಬರೆದಿದ್ರಂತೆ. ಅವತ್ತು ಹೇಳಿದ್ರು ತುಂಬಾ ಚೆನ್ನಾಗಿದೆ ಅಂತೇಳಿ. ಕುಂಭಮೇಳದ ಬಗ್ಗೆ ಹೊಗಳಿದ್ದನ್ನ ಯೋಗಿ ಆದಿತ್ಯನಾಥ್ ಸದನದ ಮುಂದೆ ಬಿಚ್ಚಿಟ್ರು. ಇದು ಮತ್ತೊಮ್ಮೆ ಬಿಜೆಪಿಗೆ ಹೋಗ್ತಾರಾ ಅನ್ನೋ ಸುದ್ದಿಗೆ ಮತ್ತಷ್ಟು ಪುಷ್ಟಿ ಕೊಡ್ತಾ ಇದೆ. ಕೇಳಿಸ್ಬೇಕು. हमारे कुछ विपक्षी दलों से जुड़ी हुई राज्य सरकारों के भी नेता प्रयागराज महाकुंभ में आए थे और उनमें डिप्टी सीएम कर्नाटक। उन्होंने लिखा कि इस पवित्र आयोजन के लिए सभी आयोजकों को धन्यवाद। यह किसी के भी जीवन का एक ऐतिहासिक क्षण है। सरकार ने यहां आए करोड़ों लोगों के लिए जो व्यवस्था की है, यह कोई छोटा काम नहीं है। सरकार ने अच्छा काम किया है। मैं महाकुंभ का हिस्सा बनकर के